ರಾಜಭವನದ ಹೆಸರು ಬದಲಾವಣೆಗೆ ಕರ್ನಾಟಕ ಸರ್ಕಾರ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಲೋಕಭವನಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರೋ ಎಚ್.ಕೆ. ಪಾಟೀಲ್ ಅವರು ಹೇಳ್ತಾ ಇದ್ದಾರೆ, ಈ ಒಂದು ವಿಚಾರವಾಗಿ ಹೆಸರನ್ನು ಬದಲು ಮಾಡಬೇಡಿ, ರಾಜಭವನದ ಒಂದು ಹೆಸರೇನಿದೆ ಅದನ್ನು ಅಂತ ಹೇಳಿ ಕರ್ನಾಟಕ ಸರ್ಕಾರ ವಿರೋಧ ವ್ಯಕ್ತಪಡಿಸ್ತಾ ಇದೆ. ರಾಜಭವನದ ಹೆಸರು ಹೆಂಗಿತ್ತೋ ಹಾಗೆ ಇರಲಿ, ಬೇಡ ಅಂತ ಹೇಳ್ತಾ ಇದ್ದಾರೆ. ಲೋಕಭವನಕ್ಕೆ ನಮ್ಮ ಒಪ್ಪಿಗೆ ಇಲ್ಲ, ಎಚ್.ಕೆ. ಪಾಟೀಲ್ ಹೇಳ್ತಾ ಇದ್ದಾರೆ. ರಾಜಭವನವನ್ನು ಲೋಕಭವನ ಅಂದರೆ ಹೆಂಗೆ, ಅದು ಹೆಂಗೆ ಹೇಳ್ತೀರ ನೀವು? ರಾಜ್ಯಪಾಲರನ್ನು ಲೋಕಪಾಲರು ಅಂತ ಕರಿಬೇಕೆ ನಾವು? ಹಾಗಾದರೆ ಹುಬ್ಬಳ್ಳಿಯಲ್ಲಿ ಕಡ್ಡಿ ತುಂಡು ಮಾಡಿದ ಹಾಗೆ ಮಾತನಾಡಿದರೆ ಹೇಳಿಕೆ ಕೊಟ್ಟಿದ್ದಾರೆ ಎಚ್.ಕೆ. ಪಾಟೀಲ್. ಈ ಒಂದು ವಿಚಾರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಈ ಒಂದು ವಿಚಾರವಾಗಿ ಮಾತನಾಡಿದ್ದಾರೆ. ಮೊನ್ನೆ ನಡೆದಂತಹ ಒಂದು ಪಾರ್ಲಿಮೆಂಟ್ ಮೊದಲ ದಿನದ ಕಲಾಪದಲ್ಲಿ ಮಾತನಾಡಿದ್ರೆ ಮುಂಚೆ ರಾಜಭವನ ಸೇರಿ PMO ಕಚೇರಿ ಹೆಸರನ್ನು ಕೂಡ ಬದಲಾಯಿಸಿದೆ. ರಾಜ್ಯಪಾಲರ ಅಧಿಕೃತ ನಿವಾಸವಾದಂತಹ ಒಂದು ರಾಜಭವನವನ್ನು ಲೋಕಭವನ ಅಂತ ಹೇಳಿ ಮರು ಹೆಸರಿಸುವ ಒಂದು ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ವಿರೋಧ ಮಾಡ್ತಾ ಇದೆ. ರಾಜಭವನವನ್ನು ಲೋಕಭವನ ಮಾಡಲು ಸರ್ಕಾರ ಒಪ್ಪಿಗೆ ಕೊಡುತ್ತಿಲ್ಲ ನಾವು ಅಂತ ಹೇಳ್ತಾ ಇದ್ದಾರೆ. ಬೇಡ, ಅದು ಸರಿಯಲ್ಲ. ಈ ಕುರಿತು ರಾಜ್ಯಪಾಲರ ಜೊತೆ ಮಾತುಕತೆ ನಡೆಸಲಾಗುತ್ತೆ. ಮೂಲದಲ್ಲಿ ಇದ್ದಂತಹ ಹೆಸರನ್ನೇ ಉಳಿಸಿಕೊಳ್ಳಬೇಕು ಅಂತ ನಮ್ಮ ಸರ್ಕಾರದ ನಿಲುವಿದೆ, ಅದನ್ನೇ ನಾವು ಮಾಡ್ತೀವಿ. ಹೀಗಾಗಿ ಇದನ್ನು ರಾಜ್ಯ ಸರ್ಕಾರ ನೇರವಾಗಿ ಸ್ಪಷ್ಟವಾಗಿ ತಿರಸ್ಕಾರ ಮಾಡ್ತಾ ಇದೆ. ರಾಜಭವನದ ಹೆಸರನ್ನು ಬದಲಾವಣೆ ಮಾಡೋಕ್ಕೆ ನಮ್ಮ ಸರ್ಕಾರ ಒಪ್ಪೋದಿಲ್ಲ, ನಾವು ನಿರಾಕರಿಸ್ತೀವಿ. ಅದು ಹೆಂಗಿತ್ತೋ ಮೊದಲು ಹಾಗೇ ಇರಬೇಕು. ನಾವು ರಾಜ್ಯಪಾಲರ ಜೊತೆ ಮಾತನಾಡ್ತೀವಿ. ರಾಜಭವನವನ್ನು ಲೋಕಭವನ ಅಂತೀರಾ ಅಂದರೆ ರಾಜ್ಯಪಾಲರಿಂದ ಲೋಕಪಾಲರು ಅಂತೀರಾ ನೀವು? ಆ ರೀತಿ ಅನ್ನೋಕ್ಕಾಗಲ್ಲ. ಅದು ಹೆಂಗಾಗುತ್ತೆ? ನೀವು ಹೆಂಗೆ ಯೋಚನೆ ಮಾಡ್ತಾ ಇದ್ದೀರ? ಬೇಡ, ಆ ಹೆಸರು ಹೆಂಗಿತ್ತೋ ಹಾಗೇ ಇರಲಿ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ಲೋಕಭವನಕ್ಕೆ ನಮ್ಮ ಯಾವುದೇ ರೀತಿಯಾದ ಒಪ್ಪಿಗೆ ನಮ್ಮ ಸರ್ಕಾರ ಅಂತೂ ಮೊದಲೇ ಒಪ್ಪುವುದಿಲ್ಲ, ನಾವು ಇದನ್ನು ನೇರವಾಗಿ ಖಂಡಿಸ್ತೀವಿ ಅಂತ ಎಚ್.ಕೆ. ಪಾಟೀಲ್ ಹೇಳ್ತಾ ಇದ್ದಾರೆ. ರಾಜ್ಯಪಾಲರನ್ನು ಲೋಕಪಾಲರು ಅಂತ ಹೇಳೋಕ್ಕಾಗುತ್ತಾ? ಕರೀತಾರೆ ಯಾರಾದರೂ? ಇಲ್ಲ, ರಾಜ್ಯಪಾಲರನ್ನ ರಾಜ್ಯಪಾಲರೇ ಅನ್ಬೇಕು. ಹಾಗಾಗಿ ರಾಜಭವನವನ್ನು ರಾಜ್ಯಭವನ ಅಂತಲೇ ಹೇಳಬೇಕು, ಅದನ್ನು ಲೋಕಭವನ ಅಂತ ಹೇಳೋಕ್ಕಾಗಲ್ಲ. ಹುಬ್ಬಳ್ಳಿಯಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ, ಖಡಕ್ಕಾಗಿ ಮಾತನಾಡಿದ್ದಾರೆ ಎಚ್.ಕೆ. ಪಾಟೀಲ್ ಅವರು. ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಮೊನ್ನೆ ಏನು ನಡೆದಿತ್ತಲ್ಲ ಒಂದು ಪಾರ್ಲಿಮೆಂಟ್ನ ಮೊದಲ ದಿನದ ಒಂದು ಕಲಾಪ, ಆ ಕಲಾಪದಲ್ಲಿ ಈ ರೀತಿಯಾಗಿ ಮಾತನಾಡಿದ್ದಾರೆ. ರಾಜಭವನ ಸೇರಿ PMO ಕಚೇರಿ ಹೆಸರನ್ನು ಕೂಡ ಬದಲಾಯಿಸಿದೆ ಅಂತ ಹೇಳಲಾಗ್ತದೆ. ಹೀಗಾಗಿ ರಾಜ್ಯಪಾಲರ ಒಂದು ಅಧಿಕೃತ ನಿವಾಸ ಆಗಿರುವಂತಹ ರಾಜಭವನವನ್ನು ಲೋಕಭವನ ಅಂತ ಹೇಳೋಕ್ಕೆ ನಾವು ಯಾವುದೇ ಕಾರಣಕ್ಕೆ ಒಪ್ಕೊಳ್ಳೋದಿಲ್ಲ. ಮರು ಹೆಸರಿಸುವ ಒಂದು ಪ್ರಸ್ತಾಪವನ್ನು ನಮ್ಮ ಸರ್ಕಾರದಿಂದ ಸ್ಪಷ್ಟವಾಗಿ ಹೇಳ್ತಾ ಇದೆ. ನೀವು ಅದರ ಬಗ್ಗೆ ಚಿಂತೆ ಮಾಡಬೇಡಿ, ಇದರ ಬಗ್ಗೆ ನಾವು ರಾಜ್ಯಪಾಲರನ್ನು ಕೂಡ ಭೇಟಿ ಮಾಡಿ ಚರ್ಚೆ ಮಾಡ್ತೀವಿ, ಈ ಕುರಿತು ಮಾತುಕತೆ ನಡೆಸ್ತೀವಿ. ಮೂಲದಲ್ಲಿ ಯಾವ ಹೆಸರಿರ್ತೋ ಅದೇ ಹೆಸರಿರಬೇಕು, ಅದೇ ಇದ್ರೇ ಚಂದ ಅಂತ ಹೇಳಿ ನಮ್ಮ ಸರ್ಕಾರದ ಒಂದು ತಲೆಯಲ್ಲಿರುವಂಥದ್ದು ಅದೇ ವಿಚಾರ, ನನ್ನ ತಲೆಯಲ್ಲಿರೋದು ಕೂಡ ಅದೇ ವಿಚಾರ ಅಂತ ಹೇಳಿ ಎಚ್.ಕೆ. ಪಾಟೀಲ್ ಈ ಒಂದು ವಿಚಾರದ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಹೀಗಾಗಿ ಲೋಕಭವನ ಎನ್ನುವಂಥ ಹೆಸರು ನಮಗೆ ಬೇಕಾಗಿಲ್ಲ, ರಾಜ್ಯಭವನ ಎನ್ನುವಂಥ ಹೆಸರೇ ಬೇಕು, ಮೊದಲಿನಂತೆಯೇ ಇರಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಎಚ್.ಕೆ. ಪಾಟೀಲ್ ಕೂಡ ಹೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.